ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ. ನಾವು ಅನೇಕ ದಿನಗಳಿಂದ ಕೆಲವು ವರ್ಷಗಳಿಂದಲೂ ಕೂಡ ನಾವು ಈ ಒಂದು ಎಲಿಯ ಮತ್ತೆ ಎಲೀಷನ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ, ಧ್ಯಾನ ಮಾಡ್ತಾ ಬಂದಿದ್ದೇವೆ. ಇವತ್ತು ಅದನ್ನೇ ನಾವು ಕಂಟಿನ್ಯೂ ಮಾಡುವ ಹಾಗೆ 2ನೇ ಅರಸಗಳ ಪುಸ್ತಕ 6ನೇ ಅಧ್ಯಾಯ ಚಾಪ್ಟರ್ 6 verse 8 to 23, 8ನೇ ವಚನದಿಂದ 23ನೇ ವಚನದವರೆಗೂ ನಾವು ಆದದ್ದು ಬಹಳ ಸುದೀರ್ಘವಾದಂತಹ ಒಂದು ಪ್ಯಾಸೇಜ್ ನಾವು ಹಾಗೆ ಮುಂದೆ ನೋಡ್ತಾ ಹೋಗುವಂತರಾಗಿರೋಣ. ಈ ಒಂದು ಭಾಗದಲ್ಲಿ ಪ್ರಾಮುಖ್ಯವಾಗಿ ಅರಾಮ್ಯರ ಅರಸನು ಇಸ್ರಾಯೇಲರ ವಿರುದ್ಧವಾಗಿ ಬರ್ತಾನೆ. ಇಸ್ರಾಯೇಲರ ವಿರುದ್ಧವಾಗಿ ಬಂದು ಎಲೀಷನ ಅನೇಕ ರೀತಿಯ ಎಚ್ಚರಿಕೆಗಳನ್ನು ಕೊಡ್ತಾನೆ. ನಂತರ ಅವರು ತಪ್ಪಿಸ್ಕೊಳ್ಳುವಂತರಾಗಿದ್ದಾರೆ. ನಂತರ ಇದಕ್ಕೆ ಕಾರಣ ಯಾರು ಎಂಬುದಾಗಿ ಹುಡುಕುವಾಗ ಇದು ಎಲೀಷನ ಕಾರಣ ಎಂಬುದಾಗಿ ಎಲೀಷನ ಮೇಲೆ ದಂಡೆತ್ತಿ ಹೋಗುವಂತ ಸಂಗತಿಗಳನ್ನು ನೋಡ್ತೇವೆ. ಅದಾದ ನಂತರ ಎಲೀಷನು ಅವರ ಒಂದು ಕಣ್ಣನ್ನು ಮುಚ್ಚುವ ಹಾಗೆ ಮಾಡುವಂಥದ್ದು, ತೆರೆಯುವಂತೆ ಮಾಡುವಂಥದ್ದು, ಅವನು ಅಲೆದಾಡಿಸುವಂತ ಒಂದು ಸಂಗತಿ. ಅದಾದ ನಂತರ ಅವನ ಒಂದು ಸ್ಥಳಕ್ಕೆ ಸಮಾರಕ್ಕೆ ಹೋದ ಮೇಲೆ he fed them with bread and water, ಅನ್ನಪಾನಗಳನ್ನು ಕೊಟ್ಟು ಅವರಿಗೆ ಔತಣವನ್ನು ಬಡಿಸಿ ಅವನು ಕಳಿಸುವಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಮುಂಜಾನೆ ಈ 2 ಸಂದೇಶಗಳಲ್ಲಿ ನಾವು ಈ ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡುವಂತರಾಗಿದ್ದೇವೆ, ದೇವರ ಚಿತ್ತವಾದರೆ. ನಾವು 6ನೇ ಅಧ್ಯಾಯ 8ನೇ ವಚನದಿಂದ 23ನೇ ವಚನದಲ್ಲಿ ಈಗ ನಾವು ಕಲಿಯುವಂತಹ ಕೆಲವು ಸಂಗತಿಗಳು. ವಾಟ್ ಆರ್ ದ ಥಿಂಗ್ಸ್ ಗಾಡ್ ವಾಂಟ್ಸ್ ಅಸ್ ಟು ಹಿಯರ್? ದೇವರು ಏನೆಲ್ಲ ನಮಗೆ ತಿಳಿಸುವಂತನಾಗಿದ್ದಾರೆ, ನಾವು ಯಾವ ರೀತಿ ಎಚ್ಚರಿಕೆ ನಾವು ತೆಗೆದುಕೊಳ್ಬೇಕೆಂಬಂತ ಒಂದು ಸತ್ಯಗಳನ್ನು ಈ ಮುಂಜಾನೆ ವೇಳೆ ನಾವು ಸ್ವಲ್ಪ ಹೊತ್ತು ನಾವು ಆಲೋಚನೆ ಮಾಡುವಂತರಾಗಿಲ್ಲ. ದ ವೆರಿ ಫಸ್ಟ್ ಥಿಂಗ್ ನಾವು ನೋಡುವಂತಹ ಒಂದು ಸಂಗತಿ ಏನೆಂಬುದಾಗಿದ್ರೆ, enemy has tactics to attack God's people. ದೇವ ಜನರ ಮೇಲೆ ಆಕ್ರಮಣ ಮಾಡುವುದಕ್ಕಾಗಿ ಅಥವಾ ದಾಳಿ ಮಾಡುವುದಕ್ಕಾಗಿ ಶತ್ರುಗಳ ಬಳಿಯಲ್ಲಿ ತಂತ್ರಗಳು ಇದ್ದಾವೆ. enemy has tactics to attack God's people. ನಾವು 8ನೇ ವಚನಕ್ಕೆ ಬಂದ್ರೆ ನಾವು ನೋಡ್ತೇವೆ, ಅರಾಮ್ಯರ ಅರಸನು ಇಸ್ರಾಯೇಲರ ವಿರೋಧವಾಗಿ ಯುದ್ಧಕ್ಕೆ ಬಂದನು. ಅವನು ಯುದ್ಧದಲ್ಲಿ ಹೊಂಚು ಹಾಕ ಸ್ಥಳವನ್ನು ತನ್ನ ಸೇನಾಧಿಪತಿಗಳ ಮಧ್ಯೆ ಗೊತ್ತು ಮಾಡಿದನು ಎಂಬುದನ್ನು ನೋಡಿ. ಇಲ್ಲಿ ದ ಕಿಂಗ್ ಆಫ್ ಸಿರಿಯಾ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಬೇರೆ ಕ್ರಿಸ್ತಿಯ ಜೀವಿತದಲ್ಲಿ ನಾವಿರುವಾಗ we have to always understand Christianity is not a bed of roses. ಹೂವಿನ ಹಾಸಿಗೆ ಅಲ್ಲ ಕ್ರಿಸ್ತಿಯ ಜೀವಿತ. ಕ್ರಿಸ್ತಿಯ ಜೀವಿತ ಅದು ಸಾಧಾರಣವಾಗಿ ನಮಗೆ ಹೇಗೋ ಜೀವಿಸಬಹುದೆಂಬಂತ ಒಂದು ಸಂಗತಿ ಅಲ್ಲ. ಕ್ರಿಸ್ತಿಯ ಜೀವಿತ ಇಟ್ಸ್ ಎ ವಾರ್ಫೇರ್. ಇದು ಯುದ್ಧದ ಒಂದು ಸಂಗತಿ. ಇದು ಆ ಒಂದು ಯುದ್ಧ ಭೂಮಿಯಲ್ಲಿ ಹೋರಾಟದ ಒಂದು ಜೀವಿತ. ಈ ಹೋರಾಟದ ಜೀವಿತ ನಾವು ಎಫೆಸ ಪತ್ರಿಕೆಯ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಾವು ಹೋರಾಡುವಂಥದ್ದು ಯಾರ ಅಂತ? ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಅಂಧಕಾರದ ಶಕ್ತಿಯ ಮೇಲೆ, ಸೈನ್ಯದ ಮೇಲೆ ನಾವು ಯುದ್ಧ ಮಾಡ್ತೇವೆ. ವಿ ಆರ್ ರೆಸ್ಲಿಂಗ್ ಅಗೇನ್ಸ್ಟ್ ದ ಪ್ರಿನ್ಸಿಪಾಲಿಟೀಸ್ ಅಂಡ್ ಪವರ್ಸ್ ಆಫ್ ಡಾರ್ಕ್ನೆಸ್. ಈಗ ನಮಗೆ ಪ್ರಾಮುಖ್ಯವಾದಂತ ವಿರೋಧಿ ಇದೆಲ್ಲದರಲ್ಲೂ ಕೂಡ ಸೈತಾನ್. ನಾವು ಒಂದೇ ವೇತನ ಪತ್ರಿಕೆಯಲ್ಲಿ ನಾವು ನೋಡುವಾಗ ನಾವು ನೋಡ್ತಾ ಇದ್ದೇವೆ, 5ನೇ ಅಧ್ಯಾಯ 8ನೇ ವಚನ ಏನ್ ನೋಡ್ತೇವೆ? ನಿಮ್ಮ ವಿರೋಧಿಯಾಗಿರುವ ಸೈತಾನ್. He is an enemy of God's people. Enemy of God's people. ಅವನು ಶತ್ರುವಾಗಿ, ವೈರಿಯಾಗಿ ಆತ ಅನೇಕ ಕಾರ್ಯಗಳನ್ನು ಆತ ಮಾಡ್ತಾ ಇದ್ದಾನೆ. ಅದಕ್ಕಾಗಿ to attack God's children so that they might be defeated. ಅವನು ಹೇಗಾದ್ರೂ ಮಾಡಿ ಸೈತಾನ್ ಅವನ ದೇವಜನನ್ನು ಬಿಡಿಸ್ಬೇಕು, ಇದೇ ಉದ್ದೇಶ. ಹೇಗಾದ್ರೂ ಮಾಡಿ ಅವರು ಹಿನ್ನಡೆ ಅನುಭವಿಸ್ಬೇಕು. ನಿತ್ಯ ಜೀವ ಅಂತೂ ಕಿತ್ಕೊಳಕ್ ಆಗ್ಲಿಲ್ಲ. ನಿಜವಾಗಿ ವಿಶ್ವಾಸಿ ಆದವನಿಗೆ ನಿತ್ಯ ಜೀವ ಅದು ಗ್ಯಾರಂಟಿ. ಅಟ್ಲೀಸ್ಟ್ ಲೆಟ್ ಮಿ ಫೈಟ್ ಇನಫ್ so that they would be defeated in Christian life.
ಕ್ರಿಸ್ತಿಯ ಜೀವಿತದಲ್ಲಿ ಅವರ ಸೋಲುವಿಕೆಯಿಂದ ಅವರು ಒಂದು ರೀತಿ ಚಿಂತಾಕ್ರಾಂತರಾಗಿ ಅವರು ಅದೇ ರೀತಿಯಲ್ಲಿ ಮುಳುಗಿ ಹೋಗ್ಬೇಕು ಎಂಬಂತಹ ಒಂದು ರೀತಿಯಲ್ಲಿ ಆತನು ಅಕ್ರಮಗಳನ್ನು ಮಾಡ್ತಾರೆ. ಸೊ ಎನಿಮಿ ಹ್ಯಾಸ್ ಸ್ಟ್ರಾಟಜೀಸ್. ಎನಿಮಿಗೇನಿದೆ? ವಿರೋಧಿಗೇನಿದೆ? ತಂತ್ರೋಪಾಯಗಳು. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸುವವರಾಗುವಂತೆ ಅಲ್ಲ, ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ತಂತ್ರೋಪಾಯಗಳನ್ನು ನೀವು ಎದುರಿಸುವಂತೆ. ವೈಲ್ಸ್ ಆಫ್ ಡೆವಿಲ್, ಯು ಹ್ಯಾವ್ ಟು ಫೇಸ್ ದ ಎನಿಮಿ, ಹಿ ಹ್ಯಾಸ್ ದ ವೈಲ್ಸ್. ಈ ತಂತ್ರೋಪಾಯಗಳು ಇರುವಾಗ ದೇವರು ನಮ್ಗೇನು ಕೊಡ್ತಾರಂತೆ? ಅಲ್ಲಿ ಸರ್ವಾಯುಧಗಳು. ಅವನಿಗೆ ವಿರೋಧವಾಗಿ ದೇವರು ಸರ್ವಾಯುಧಗಳನ್ನು ಆತನು ಕೊಡುವಂತ ಒಂದು ಸಂಗತಿಯನ್ನು ನಾವು ನೋಡುತ್ತಾಗಿದ್ದೇವೆ. ಸೊ ಎನಿಮಿ ಆಸ್ ಟ್ಯಾಕ್ಟಿಕ್ಸ್, ತಂತ್ರೋಪಾಯಗಳು ಉಂಟು, ಆತನಿಗೆ ಟ್ರಾಪ್ಸ್ ಉಂಟು, ಆತನಿಗೆ ಬೈಟ್ ಉಂಟು. ಗಾಳಕ್ಕೆ ಯಾವ ರೀತಿಯಲ್ಲಿ ಮೀನಿಗೆ ಆಹಾರ ಹಾಕಿ ಹಿಡಿತೀವೋ ಆ ರೀತಿಯಲ್ಲಿ ಸೈತಾನು ಅನೇಕ ಟ್ಯಾಕ್ಟಿಕ್ಸ್ ಉಂಟು ಅವನಿಗೆ. ಅನೇಕ ರೀತಿಯಲ್ಲಿ ಆತ ಸ್ಟ್ರಾಟಜಿಯನ್ನು, ಅನೇಕ ಟ್ರಾಪ್ಸ್ ಅನ್ನು, ಬಲಗಳನ್ನು ಒಡ್ಡುವಂತನಾಗಿದ್ದಾನೆ ವಿಶ್ವಾಸಿಗಳು ಹಿಡಿದುಕೋಸ್ಕರ. ನಾವು ಎರಡನೇದಾಗಿ ನಾವು ನೋಡುವಂತ ಸಂಗತಿ ಅಲ್ಲಿ ಬಿವೇರ್ ಆಫ್ ಎನಿಮೀಸ್ ಟ್ಯಾಕ್ಟಿಕ್ಸ್. ಇಲ್ಲಿ ಆರಾಮರಸ ಏನ್ ಮಾಡ್ತಾ ಇದ್ದಾನೆ? ಕೊಂಚಾಕ ಸ್ಥಳಗಳನ್ನು ಆತನು ಯೋಚನೆ ಮಾಡಿ ಅಲ್ಲಿ ಸೈನ್ಯವನ್ನು ಆತನು ಇಟ್ಟು ಯಾರಾದ್ರೂ ಬಂದ್ರೆ ಅಲ್ಲಿ ಹಿಡಿಬೇಕು ಪ್ಲಾನ್ ಮಾಡ್ತಾನೆ. ಈಗ ದೇವರ ಮನುಷ್ಯನ ಏನ್ ಮಾಡ್ತಾ ಇದ್ದಾನಂತೆ? 9ನೇ ವಚನದಲ್ಲಿ ಎಲೀಷನ ಏನ್ ಮಾಡ್ತಾ ಇದ್ದಾನೆ? ಇಸ್ರಾಯೇಲರಿಗೆ ಅದು ಹೇಳ್ತೇನೆ, ಬಿವೇರ್, ಜಾಗರೂಕತೆಯಿಂದಿರಿ, ಬಿವೇರ್ ಆಫ್ ದ ಎನಿಮಿ. ಇಂತಿಂತ ಸ್ಥಳಗಳಲ್ಲಿ, ಇಂತಿಂತ ಜಾಗದಲ್ಲಿ ಈ ಆರಾಮಿರಸನು ಹೊಂಚಾಗ್ತಾ ಇದೆ. ಯಾರು ಹೇಳ್ತಾ ಇದ್ರೆ? ಎಲೀಷನು ಇಸ್ರಾಯೇಲರಿಗೆ ಬಿಡಿಸ್ತಾ ಇದ್ದ. ವಿಶ್ವಾಸಗಳ ನಮಗೆ ದೇವರು ತಾನೇ ತನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ಆ ವಿಷಯಗಳನ್ನು ತಿಳಿಸುವಂತದಾಗಿದೆ. ಬಿವೇರ್, ಎಚ್ಚರಿಕೆ ಆಗಿರಿ, ನೀವು ಜಾಗರೂಕತೆಯಿಂದ ಜೀವಿಸ್ರಿ. ಬಿವೇರ್ ಆಫ್ ದ ಎನಿಮಿ, ಬಿವೇರ್ ಆಫ್ ದ ಫಾಲ್ಸ್ ಟೀಚಿಂಗ್ಸ್. ಸುಳ್ಳು ಬೋಧನೆ ಕುರಿತಾಗಿ ಎಚ್ಚರಿಕೆ ಆಗಿರಿ, ಜಾಗರೂಕರಾಗಿರಿ. ಲೋಕದ ಕುರಿತಾಗಿ ಎಚ್ಚರಿಕೆ ಆಗಿರಿ, ಶರೀರವಾದ ಕುರಿತಾಗಿ ಎಚ್ಚರಿಕೆ ಆಗಿರಿ. ಲೋಕವನ್ನಾಗಲಿ ಲೋಕದ ಪ್ರೀತಿಸಬೇಡ್ರಿ. ಎಲ್ಲಾ ಸಂಗತಿ ಯಾರು ಹೇಳ್ತಾ ಇದ್ದಾರೆ? ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ವಿಶ್ವಾಸಿಗಳಿಗೆ ತಿಳಿಸುವಂತವನಾಗಿ. ಯಾಸ್ ಡಿಸೆಪ್ಷನ್, ಆತನಿಗೆ ಡಿಸೆಪ್ಷನ್ ನಮ್ದಾಗ ಹೇಳಿದ್ರೆ ಆ ಒಂದು ಕನ್ನಿಂಗ್ನೆಸ್ ನೇಚರ್, ಒಂದು ರೀತಿಯಲ್ಲಿ ಆ ಚಾತುರ್ಯದಿಂದ, ಆ ಕುಯುಕ್ತಿಯಿಂದ ಅವರನ್ನು ವಂಚಿಸುವಂತ ಒಂದು ಸಂಗತಿ ಯಾರ್ದು ಉಂಟು? ಸೈತಾನ್. ನೋಡಿ, 2ನೇ ಕೊರಿಂಥಕ್ಕೆ ನಾವು ತಿರುಗಿಸೋಣ. 2 Corinthians chapter 11. 2ನೇ ಕೊರಿಂಥ 11ನೇ ಅಧ್ಯಾಯಕ್ಕೆ ಬರುವಾಗ, 11ನೇ ಅಧ್ಯಾಯ ಅಲ್ಲಿ 3ನೇ ವಚನ ನೋಡ್ತೇವೆ. ಆದ್ರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ದ ಡಿವೋಷನ್ ಟುವರ್ಡ್ಸ್ ಕ್ರೈಸ್ಟ್ ಮೇ ಬಿ ಮಿಸ್ಪ್ಲೇಸ್ಡ್. ಸೈತಾನ್ ಯಾವ ರೀತಿ ವಂಚಿಸ್ತಾನಂತೆ? ಸಡನ್ ಆಗಿ ನಾವು ಬಿದ್ದು ಹೋಗುವುದಿಲ್ಲ. ಅವಾಗ್ಲೂ ಇಟ್ಸ್ ಎ ಸ್ಲೋ ಪ್ರೋಸೆಸ್. ಸ್ವಲ್ಪ ಚಿಕ್ಕದಾದಂಥ ರೀತಿಯಲ್ಲಿ ಪ್ರಾರಂಭ ಆಗ್ತದೆ. ಆಮೇಲೆ ಅದು ವಂಚಿಸುವಂತಹ ಸಂಗತಿಗಳು. ಕ್ರಿಸ್ತನ ಮೇಲಿರುವಂತ ಮನಸ್ಸು ದೂರ ಆಗ್ಬೇಕು. ನಮಗೆ ಕ್ರಿಸ್ತನ ಮೇಲಿದ್ದಂತ ಪ್ರೀತಿ ತಣ್ಣಗಾಗ್ಬೇಕು. ಕ್ರಿಸ್ತನ ಮೇಲಿರುವಂತ ಆ ನಂಬಿಕೆ ಕುಂದಿ ಹೋಗ್ಬೇಕು. ಈ ಎಲ್ಲಾ ಸಂಗತಿಗಳನ್ನು ಯಾರು ಮಾಡ್ತಾ ಇದ್ದಾರೆ? ಸೈತಾನನು ವಂಚಿಸುವಂತ ಆತ್ಮಗಳು ಅಂತನೋ ಅವನು ಅನೇಕ ರೀತಿಯಲ್ಲಿ ಅವನ ಸೇವಕರ ಮುಖಾಂತರವಾಗಿ, ದೂತರ ಮುಖಾಂತರವಾಗಿ, ಅವನನ್ನು ಹಿಂಬಾಲಿಸುವಂತ ಜನರ ಮುಖಾಂತರವಾಗಿ ಸೈತಾನು ಕಾರ್ಯ ಮಾಡ್ತಾ ಇದ್ದಾನೆ. ಸೈತಾನು ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾ ಇರುವಾಗ ದೇವರು ನಮಗೆ ತಿಳಿಸುವಂತ ಒಂದು ಸಂಗತಿ, ಬಿವೇರ್, ಎಚ್ಚರಿಕೆ ಆಗಿ. There are traps, there are snares,
ಅಲ್ಲಿ ಬಲೆಗಳಿದೆ, ಅಲ್ಲಿ ಬೋನ್ ಇದೆ, ನೀವು ಎಚ್ಚರಿಕೆ ಆಗಿರಿ. ಅದಕ್ಕೋಸ್ಕರವಾಗಿ ನಾವು ದೇವ್ರ ವಾಕ್ಯ ನೋಡುವಾಗ ಅನೇಕ ಬಾರಿ ಗಾಡ್ ಸೇಸ್ ಫ್ಲೀ, ಹೌದಾ, ಓಡಿ ಹೋಗ್ರಿ, ದೂರವಾಗ್ರಿ, ಡೋಂಟ್ ಸ್ಟೇ ದೇರ್. ನಾವು 1 ಕೊರಿಂಥ 6:18 ಜಾರತ್ವಕ್ಕೆ ನೀವು ದೂರವಾಗಿ ಓಡಿ ಹೋಗ್ರಿ. ಸೆಕ್ಷುಯಲಿ ಮೊರಾಲಿಟಿ, ಆ ಒಂದು ನೈತಿಕವಾದಂತ ಪಾಪದಿಂದ ನೀವು ದೂರವಾಗಿ ಓಡಿ ಹೋಗ್ರಿ. ಸ್ಟೇ ಅವೇ ಫ್ರಮ್ ದೋಸ್ ಥಿಂಗ್ಸ್, ಫ್ಲೀ ಫ್ರಮ್ ದೋಸ್ ಥಿಂಗ್ಸ್. ನಾವು 1 ಕೊರಿಂಥ 15 ವಿಗ್ರಹಗಳ ಗೊಡವೆಗೆ ಹೋಗ್ಬೇಡ್ರಿ. ವಿಗ್ರಹ ಅಂದ್ರೇನು? ಎನಿಥಿಂಗ್ that takes the place of Christ in our heart. Anything, any person, anything, maybe money, maybe a job, maybe a person, ಯಾವುದೇ ಸಂಗತಿ ಆಗಲಿ, anything that takes the place of Christ, that deviates us from Christ, like idol, ವಿಗ್ರಹದ ಉಪಾದನೆ. ವಿಗ್ರಹಗಳಿಗೆ ದೂರವಾಗಿರಿ. ಸ್ಟೇ ಅವೇ ಫ್ರಮ್ ಐಡಲ್ಸ್, ಫ್ಲೀ ಫ್ರಮ್ ಐಡಲ್ಸ್. ಐಡಲ್ಸ್ ಇಂದ, ವಿಗ್ರಹದಿಂದ ನೀವು ದೂರವಾಗಿರಿ ಎಂಬುದಾಗಿ ಆತ ತಿಳಿಸುವಂತನಾಗಿದ್ದಾನೆ. 2 ತಿಮೋಥೆ 2:22 ಫ್ಲೀ ಫ್ರಮ್ ಯೂತ್ಫುಲ್ ಲಸ್ಟ್ಸ್, ಯೌವನದ ಇಚ್ಛೆಗಳಿಗೆ ದೂರವಾಗಿರಿ, ಓಡಿ ಹೋಗ್ರಿ. ಡೋಂಟ್ ಸ್ಟೇ ದೇರ್. ನಾವು ನನ್ನ ಜೀವಿತದಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತವಲ್ಲ, ತಿಮೋಥೆಗೆ ಪೌಲನು ಹೇಳುವಂತನಾಗಿದ್ದಾನೆ, ಸ್ಟೇ ಅವೇ ಫ್ರಮ್ ದೀಸ್ ಥಿಂಗ್ಸ್, ಫ್ಲೀ ಫ್ರಮ್ ದೀಸ್ ಥಿಂಗ್ಸ್ ಎಂದು ಹೇಳುವಾಗ, ಈವನ್ ದ ಲವ್ ಆಫ್ ಮನಿ, ಹಣದಾಶೆ ಕುರಿತಾಗಿಯೂ ಸಹ ಆತ ತಿಳಿಸ್ತಾರೆ, ಫ್ಲೀ ಫ್ರಮ್ ದೀಸ್ ಥಿಂಗ್ಸ್. ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಫ್ಲೀ ಫ್ರಮ್ ಆಲ್ ದೋಸ್ ಥಿಂಗ್ಸ್. ದೇವರು ಎಚ್ಚರಿಕೆ ಕೊಟ್ಟುಬಿಟ್ಟಿದ್ದಾನೆ. ಫ್ಲೀ, ಡೋಂಟ್ ಸ್ಟೇ ದೇರ್, ಡೋಂಟ್ ಗೋ ಆಫ್ಟರ್ ದೀಸ್ ಥಿಂಗ್ಸ್. ದೇವರು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾನೆ, ಆದರೆ ನಾವು ಎಚ್ಚರಿಕೆ ತಂದುಕೊಳ್ತಾ ಇದ್ದೀವ? ಮೂರನೇದಾಗಿ ಅಲ್ಲಿ ನೋಡುವಾಗ ಆಕ್ಟಿಂಗ್ ಆನ್ ದೋಸ್ ವಾರ್ನಿಂಗ್ಸ್. 10ನೇ ವಚನಕ್ಕೆ ಬರುವಾಗ ನೋಡ್ತೇವೆ, ದೇವರ ಮನುಷ್ಯನು ಸೂಚಿಸುವ ಎಲ್ಲಾ ಸ್ಥಳಗಳಿಗೂ ಇಸ್ರಾಯೇಲ್ ಅರಸನು ಹೇಳಿ ಕಳುಹಿಸುತ್ತಾ ಇದ್ದಾನೆ. ಹೀಗೆ ಅವನು ಹಲವು ಸಾರಿ ಅರಾಮನ ಅರಸಕ್ಕಾಗಿ ಸಿಕ್ಕದಂತೆ ಕಾಪಾಡಿ ತಪ್ಪಿಸಿಕೊಂಡನು. ನೋಡಿ, ಇಸ್ರಾಯೇಲರ ಅರಸನು ತಪ್ಪಿಸಿಕೊಳ್ತಾನೆ. ಹೇಗೆ? he acted on those warnings. ಎಚ್ಚರಿಕೆ ಬಂತು ಎಲೀಷನಿಂದ, ದೇವರ ಮನುಷ್ಯನಿಂದ, ಈ ಜಾಗಗಳಿಗೆ ಹೋಗ್ಬಿಟ್ರು ಎಂಬುದಾಗಿ ಎಚ್ಚರಿಕೆ ಬಂತು. he acted on those warnings. If he had ignored that message, what would have happened? ಅವನು ಅದ ತಾತ್ಸಾರ ಮಾಡಿದ್ರೆ ಏನಾಗ್ತಾ ಇತ್ತು? ಸಿಕ್ಕಿ ಬಿಡ್ತಾ ಇದ್ನ? would have been defeated. ಬೇರೆ ನನ್ನ ಜೀವಿತಗಳಲ್ಲಿ ದೇವರು ನಮಗೆ ಈಗಾಗಲೇ ನಮಗೆ ವಾರ್ನಿಂಗ್ಸ್ ಎಂದು ಕೊಟ್ಟಿದ್ದಾನೆ, ಎಚ್ಚರಿಕೆ ಕೊಟ್ಟಿದ್ದಾನೆ. ಆ ಎಚ್ಚರಿಕೆಗಳನ್ನು ನಾವು ನಮ್ಮ ಜೀವಿತದಲ್ಲಿ ಕಾರ್ಯಪ್ರವೃತ್ತರಾಗಿ ಮಾಡುವಂತ ಒಂದು ಸಂಗತಿ, ಅದು ನಮ್ಮ ಜವಾಬ್ದಾರಿ. We have responsibility. If we are not responsible to do those things, act on those warnings, who are to be blamed? ಯಾರನ್ನು ಬ್ಲೇಮ್ ಮಾಡಬೇಕು? We have to blame ourselves. ಅಲ್ಲ, ನಮ್ಮನ್ನು ನಾವೇ ಬ್ಲೇಮ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ದೇವರ ಎಚ್ಚರಿಕೆಗೆ ನಾವು ಕಿವಿಗೊಡ್ಲಿಲ್ಲ. First of all, if we have to know that warnings, you have to read the word of God first. Unless you spend time in the word of God, you will not know those warnings. ದೇವರ ವಾಕ್ಯಕ್ಕೆ ನಾನು ಸಮಯ ಕೊಡದೆ ಹೋದ್ರೆ, ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿ ಅದನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ, ದೇವರು ಎಚ್ಚರಿಸುವಂತ ಒಂದು ಸಂಗತಿಗಳನ್ನು ನಾನು ಓದದೆ ಹೋದ್ರೆ, ಅದನ್ನು ತಿಳ್ಕೊಳ್ಳದೆ ಹೋದ್ರೆ, ನಮಗೇನಾಗ್ತೇವೆ? We will fail. Will be miserable. ನಾವು ಅದನ್ನು ತಾತ್ಸಾರ ಮಾಡುವಂತ, ಅದಕ್ಕೆ ಮುಂದೆ ಹೋಗುವಂತಹ ಒಂದು ಸಂಗತಿಗಳು ನಮ್ಮ ಜೀವಿತದಲ್ಲಿ ಉಂಟಾಗುವಂತದಾಗಿದೆ. ಅದಕ್ಕಾಗಿ ಅವನು ಹೇಳ್ತದೆ 1 ಕೊರಿಂಥ 10ನೇ ನಿಂತಿದ್ದೇನೆಂದು ನೆಮಿಸುವನು ಬಿಡದಂತೆ
ಅದಕ್ಕೆ ಹಿಂದಿನ ವಚನಗಳಲ್ಲಿ ನೀವು ಒಂದು ವೇಳೆ ನೋಡಿದ್ರೆ 10ನೇ ಅಧ್ಯಾಯಕ್ಕೆ 1 Corinthians chapter 10 ಇಫ್ ಯು ರೀಡ್, ಅಲ್ಲಿ 5 ರೀತಿಯ ಒಂದು ಪಾಪಗಳು ಇಸ್ರಾಯೇಲರಿಗೆ ಉಂಟಾಯಿತು. ಇಸ್ರಾಯೇಲರ ಜೀವಿತದಲ್ಲಿ ಅವರು ಆಶಿಸಬಾರ್ದನ್ನು ಆಶಿಸಿದ್ರಂತೆ. ದೇ ಡಿಸೈರ್ಡ್ ಈವಿಲ್ ಥಿಂಗ್ಸ್. ಎರಡನೇದಾಗಿ ದೇವರ ಐಡೋಲೇಟ್ರಸ್, ವಿಗ್ರಹಾರಾಧಕರಾದರು. ನೀವು ವಿಗ್ರಹಾರಾಧಕರಾಗಬೇಡ್ರಿ. ಅವರು ಕೆಟ್ಟತನ ಆಶಿಸಂತೆ ನೀವು ಆಶಿಸಬೇಡ್ರಿ. ದೇ ಲವ್ಡ್ ಇಮ್ಮೊರಾಲಿಟಿ. ಅವ್ರು ಜಾರತ್ವ ಮಾಡಿ ಅನೇಕ ಸತ್ತು ಹೋದ್ರು, ನೀವು ಜಾರತ್ವ ಮಾಡಬೇಡ್ರಿ. ದೇ ಟೆಸ್ಟೆಡ್ ಗಾಡ್. ಅವರು ಪರೀಕ್ಷಿಸಿ ಸರ್ಪದಿಂದ ಅನೇಕ ಸತ್ತು ಹೋದ್ರು. ಯು ಡೋಂಟ್ ಟೆಸ್ಟ್ ಗಾಡ್. ದೇವರನ್ನು ಪರೀಕ್ಷಿಸಬೇಡ್ರಿ. ದೇ ಮರ್ಮರ್ಡ್. ಅವರು ಗುಣಗುಟ್ಟಿದ್ರು, ನೀವು ಗುಣಗುಟ್ಟಬೇಡ್ರಿ. ಪೀಪಲ್ ಆಫ್ ಇಸ್ರೇಲೈಟ್ಸ್ ಇಗ್ನೋರ್ಡ್ ಗಾಡ್ಸ್ ವಾರ್ನಿಂಗ್ಸ್. ದೇವರ ಶಿಕ್ಷೆ ಅವರಿಗೆ. ನಾವು ಎಚ್ಚರಿಕೆ ತಂದುಕೊಡದೆ ಹೋದ್ರೆ, ನಾವು ದೇವರ ವಾಕ್ಯನ ಅಲಕ್ಷ್ಯ ಮಾಡಿದ್ರೆ, ನಾವು ತಾತ್ಸರ ಮಾಡಿದ್ರೆ, ವಿ ವಿಲ್ ಗೆಟ್ ಡಿಫೀಟೆಡ್. ನಾವೇ ಸೋಲನ್ನು ಅನುಭವಿಸುವಂತರಾಗಿದ್ದೇವೆ. ನಾವು ಸೋತಂತ ಒಂದು ಜೀವಿತದಲ್ಲಿ ನಾವು ಇರುವಂತರಾಗಿದ್ದೇವೆ. ಪ್ರಿಯರೇ, ನನ್ನ ಜೀವಿತದಲ್ಲಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ಆರ್ ವಿ ಟೇಕಿಂಗ್ ಹೀಡ್? ಎಚ್ಚರಿಕೆ ವಹಿಸ್ತಾ ಇದ್ದೇವಾ? ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು, ಟೇಕ್ ಹೀಡ್, ಯು ವಾಚ್ ಅಂಡ್ ಪ್ರೇ. ನೀವು ಜಾಗರೂಕರಾಗ್ರಿ, ಎಚ್ಚರವಾಗ್ರಿ ಮತ್ತು ಪ್ರಾರ್ಥನೆ ಮಾಡ್ರಿ. ನೀವು ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿದ್ರೆ, ಯು ಹ್ಯಾವ್ ಟು ಬಿ ವಾಚ್ಫುಲ್ ಫಸ್ಟ್. ಎಚ್ಚರಿಕೆಯಾಗಿ ಜೀವಿಸಬೇಕು ನಿಜ, ಬಟ್ ಯು ಹ್ಯಾವ್ ಟು ಪ್ರೇ ಆಲ್ಸೋ, ಬಿಕಾಸ್ ಎನಿಮಿ ಇಸ್ ಸ್ಟ್ರಾಂಗ್. ಸೈತಾನನು ಸಾಮಾನ್ಯ ವ್ಯಕ್ತಿ ಅಲ್ಲ. ಸಾಮಾನ್ಯ ವ್ಯಕ್ತಿ ತಿಳ್ಕೊಳ್ಬೇಡ್ರಿ. ಈಸ್ ವೆರಿ ಸ್ಟ್ರಾಂಗ್. ನಮ್ಮ ಸ್ವಂತ ಶಕ್ತಿಯಿಂದ ನಾನು ಆತನ ಮೇಲೆ ಜಯಿಸ್ತೇನೆ ಎಂಬುದಾಗಿ ಹೇಳಿದ್ರೆ ಯು ವಿಲ್ ಫೇಲ್. ಯಾಕಂದ್ರೆ ಸೇಟನ್ ಹ್ಯಾಸ್ 6,000 years ಆಫ್ ಎಕ್ಸ್ಪೀರಿಯನ್ಸ್. ಅಲ್ಲ, 6,000 ವರ್ಷ ಎಕ್ಸ್ಪೀರಿಯನ್ಸ್ ಯಾರಿಗಿದೆ? ಸೈತಾನ್ಗೆ. ಸೈತಾನ್ಗೆ 6,000 ವರ್ಷ ಎಕ್ಸ್ಪೀರಿಯನ್ಸ್ ಇರುವಾಗ ಅವನಿಗೆ ಎಲ್ಲಾ ರೀತಿಯ ಒಂದು ಟ್ರಾಪ್ಸ್ ಗೊತ್ತು. ಅವನಿಗೆ ಡಿಸೆಪ್ಷನ್, ಯಾವ ವೀಕ್ ಪಾಯಿಂಟ್ ನಮ್ಮ ಜೀವಿತದಲ್ಲಿ ಇದೆ ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತು. ದಟ್ಸ್ ವೈ ವಿ ನೀಡ್ ಪ್ರೇಯರ್. ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ಸಹ ಪ್ರಾರ್ಥನೆಯಲ್ಲಿ ನಾವು ನಿರತರಾಗಿರ್ಬೇಕು. ದಟ್ ಶೋಸ್ ಡಿಪೆಂಡೆನ್ಸ್ ಆನ್ ಗಾಡ್. ನಮ್ಮ ಸ್ವಂತ ಶಕ್ತಿಯಿಂದ ಸಾಲುದಿಲ್ಲ, ಆತನ ಶಕ್ತಿಯಿಂದ ಮಾತ್ರ ಸಾಧ್ಯ. ಪ್ರೇ ಅಂಡ್ ಡಿಪೆಂಡ್ ಆನ್ ಗಾಡ್. ಅಥವಾ ಯೇಸು ಕ್ರಿಸ್ತನು ಆತ ಮಾಡಿದಂಥ ಒಂದು ಪ್ರಾರ್ಥನೆ, ಕೀಪ್ ದೆಮ್ ಫ್ರಮ್ ಈವಿಲ್ ಒನ್. ಹಿಡುಕನ ಕೈಗೆ ಸಿಕ್ಕದಂತೆ ಅವನನ್ನು ಕಾಪಾಡು. ಯೋಹಾನ 17ನೇ ಅಧ್ಯಾಯ ನೋಡ್ತೇವೆ. ಹಿಡುಕನ ಕೈಗೆ ಸಿಕ್ಕದಂತೆ ಕಾಪಾಡು ಎಂಬುದಾಗಿ ತಂದೆಗೆ ಆತ ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ. ಹೌ ಮಚ್ ವಿ ಹ್ಯಾವ್ ಟು ಪ್ರೇ ಫಾರ್ ಅವರ್ ಚಿಲ್ಡ್ರನ್, ಫಾರ್ ಅವರ್ ಅಸೆಂಬ್ಲಿ, ಫಾರ್ ಅವರ್ ಫ್ಯಾಮಿಲೀಸ್. ಕೀಪ್ ಅಸ್ ಫ್ರಮ್ ಈವಿಲ್ ಒನ್. ಹಿಡುಕನ ಕೈಯಿಂದ ತಪ್ಪಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಆತ ತಿಳಿಸುತ್ತಾನೆ. ಮತ್ತಾಯ ಸುವಾರ್ತೆ 6ನೇ ದಿವಸ, ಕೇಡಿಗಿಂದ ನಮ್ಮನ್ನು ತಪ್ಪಿಸು. ಡೆಲಿವರ್ ಅಸ್ ಫ್ರಮ್ ಈವಿಲ್. ನನ್ನ ಜೀವಿತಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಂತರಾಗಬೇಕು. ಯಾಕಂದ್ರೆ ಅನೇಕ ಸಾರಿ ನಾವು ಅಂದ್ಕೊಳ್ತೇವೆ ನಮಗೇನು ಆಗುವುದಿಲ್ಲ ಎಂಬುದಾಗಿ. ವಿ ಆರ್ ಓವರ್ ಕಾನ್ಫಿಡೆಂಟ್ ಮೆನಿ ಟೈಮ್ಸ್. ನಾವು ಬಹಳ ಚೆನ್ನಾಗಿದ್ದೇವೆ, ನಾವು ಈ ರೀತಿಯಾಗಿ ಬಿದ್ದು ಹೋಗುವುದಿಲ್ಲ. ಪೇತ್ರ ಒಂದು ಸಾರಿ ಆ ರೀತಿ ಹೇಳ್ದ, ಸ್ವಾಮಿ ಇವರೆಲ್ಲರೂ ಸಹ ಹಿಂಜರಿದ್ರು ಕೂಡ ನಾನು ಮಾತ್ರ ಹಿಂಜರಿಯುವುದಿಲ್ಲ. ಐ ವಿಲ್ ನೆವರ್ ಗೋ ಬ್ಯಾಕ್. ಸ್ವಾಮಿ ಹೇಳ್ತಾನೆ, ಈ ರಾತ್ರಿ 3 ಸಾರಿ ನನ್ನ ನೊರೆಯ ನಿಮ್ಮದಾಗಿ ಕೋಳಿ ಕೂಗುವುದಕ್ಕಿಂತ ಮುಂಚೆ 3 times you will deny me. Really, let's not be overconfident. Let's not be self-confident. ಅತಿಯಾದಂಥ ಆತ್ಮವಿಶ್ವಾಸ ಅದು ನಮ್ಮನ್ನು ತಳ್ಳುವಂತ ಒಂದು ಸಂಗತಿಗೆ ಅದು ನಮ್ಮನ್ನು ನಡೆಸುವಂಥದ್ದು ಆಗಿದೆ. ಕಥಾಂತ ಯೇಸು ಕ್ರಿಸ್ತನು ಈಸ್ ಹೆಲ್ಪಿಂಗ್ ಅಸ್. ಯಾಕಂದ್ರೆ ಸ್ವಾಮಿ ಅದೇ ಸಮಯದಲ್ಲಿ ಆತ ಹೇಳಿದಂಥ ಒಂದು ಮಾತು, ಸಿಮೋನ್ನೆ ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂಬುದಾಗಿ ನಿನ್ನ ಅಪ್ಪಣೆ ಕೇಳ್ಬೋದು. ನಾನು ನಿನ್ನ ವಿಷಯದಲ್ಲಿ ನಿನ್ನ ನಂಬಿಕೆ ಕುಂದಿ ಹೋಗಬಾರ್ದು ಎಂಬುದಾಗಿ 3 ಸಾರಿ ನಾನು ನಿನ್ನ ವಿಷಯದಲ್ಲಿ ಜ್ಞಾಪನೆ, ಐ ಪ್ರೇಡ್ ಫಾರ್ ಯು that your faith might fail not. ಪ್ರಿಯರೇ,
ನಮ್ಮ ನಂಬಿಕೆ ಕುಂದಬಾರದು ಎಂಬುದಾಗಿ ನಮ್ಮ ಕರ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮಗೋಸ್ಕರವಾಗಿ ಇಂಟರ್ಸೀಡಿಂಗ್ ಫಾರ್ ಅಸ್ ಇನ್ ಹೆವನ್. ನಮಗೋಸ್ಕರವಾಗಿ ವಾಕ್ಯವನ್ನು ಆತನು ಕೊಡುವುದು ಮಾತ್ರ ಅಲ್ಲ, ಎಲೀಷನು ಆತನು ಅನೇಕ ರೀತಿಯಲ್ಲಿ ಅದಕ್ಕೆ ಜಾಗರೂಕರಾಗುವಾಗ ಅನೇಕ ಸಂಗತಿಗಳು ತಿಳಿಸ್ತಾ ಇದ್ದಾನೆ. ನಾಟ್ ಓನ್ಲಿ ದಟ್, ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್ ಇಂಟರ್ಸೀಡಿಂಗ್ ಫಾರ್ ಅಸ್. ನಮಗೆ ಆತನು ವಿಜ್ಞಾಪನೆ, ಆತನು ಅಲ್ಲಿ ನಾ ಮಾತ್ರ ಹೋದಾಗ ಆತನು ತೆಗೆದುಕೊಳ್ಳುವಂತ ಸಂಗತಿ, ಎಲ್ಲಾ ಸಂಗತಿ ಎಲ್ಲವೂ ಸಹ ಆತನ ಜ್ಞಾನ ದೃಷ್ಟಿಗೆ ಇತ್ತು. He knew everything. God made him to know that. He gave knowledge. But when you come to Lord Jesus Christ, He is omniscient. He knows all things. ಕರ್ತನಾದಂಥ ಯೇಸು ಕ್ರಿಸ್ತನು ಆತನ ಎಲ್ಲವನ್ನು ಬಲ್ಲ ಆತನಾಗಿದ್ದಾನೆ. He knows everything. What struggles you are going through? ಯಾವ ಪರಿಸ್ಥಿತಿಯನ್ನು ದಾಟಿ ಹೋಗ್ತಾ ಇದ್ದೀರಿ? ಯಾವ ಕಣ್ಣೀರಲ್ಲಿ ಒಂದು ವೇಳೆ ದಾಟಿ ಹೋಗ್ತಾ ಇರ್ಬೋದು. ಯಾವುದೇ ಒಂದು ಪರಿಸ್ಥಿತಿಗಳಲ್ಲಿ ಯಾರಿಗೂ ಹಿಡಿಕೊಳ್ಳಲಾರದಂಥ ಪರಿಸ್ಥಿತಿಯಲ್ಲಿ ನಾವು ದಾಟಿ ಹೋಗ್ತಾ ಇರ್ಬೋದು. God knows everything. He is omniscient. ಆತ ಎಲ್ಲವನ್ನು ಬಲ್ಲ ಆತನಾಗಿದ್ದಾನೆ. He knew what was in man. ಆತ ಹೃದಯದೊಳಗೆ, ಮನುಷ್ಯರೊಳಗೆ ಏನಿದೆ ಎಂಬುದಾಗಿ ಆತನಿಗೆ ಗೊತ್ತುಂಟು. ಏನು ಆಲೋಚನೆ ಮಾಡ್ತಾ ಇದೆ ಎಂಬುದಾಗಿ ಗೊತ್ತುಂಟು. ಆತಗೆ ಯಾರಿಗೂ ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ. ಆತ ಎಲ್ಲವನ್ನು ಬಲ್ಲ ಆತನಾಗಿದೆ. ಆತನ ದೃಷ್ಟಿಗೆ ಎಲ್ಲವೂ ಸಹ ಗೋಚರವಾಗಿದೆ. ಅನೇಕ ಸಾರಿ ನಾವು ಯಾರಿಗೂ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಒಂದು ವೇಳೆ ನಾವು ದೇವರಿಗೆ ವಿರುದ್ಧವಾದಂಥ ಸಂಗತಿಗಳು, ದೇವರಿಗೆ ಮೆಚ್ಚುಗೆ ಆಗದ ಸಂಗತಿಗಳನ್ನು ಅಥವಾ ಪಾಪಗಳನ್ನು, ಸೈತಾನಿಗೆ ಒಳಗಾಗುವಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ಆಗುವಾಗ, ಸೀಕ್ರೆಟ್ ಸಿನ್ಸ್, ಗುಪ್ತವಾದಂಥ ಪಾಪಗಳು ಯಾರಿಗೂ ಗೊತ್ತಿಲ್ಲ. ತಂದೆ ತಾಯಿಗೆ ಗೊತ್ತಿಲ್ಲ, ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಯಾರಿಗೂ ಸಹ ಗೊತ್ತಿಲ್ಲ. ಬಟ್ ಸೀಕ್ರೆಟ್ ಸಿನ್ಸ್, God knows everything, each and everything, what you are doing, what you are thinking. ನೀನು ಏನು ಯೋಚನೆ ಮಾಡ್ತಾ ಇದೀಯಾ, ನಿನ್ನ ಹೃದಯದಲ್ಲಿ ಏನು ಉಂಟು, ಎಲ್ಲ ಸಂಗತಿಗಳನ್ನು ಎಲ್ಲವನ್ನು ಸಹ ಆತ್ಮ ಬಲ್ಲವನಾಗಿದ್ದಾನೆ. ಒಂದಿನ ಬರ್ತದೆ, ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನ ಬರ್ತದೆ. ಎವ್ರಿ ಸೀಕ್ರೆಟ್ ವಿಲ್ ಬಿ ರಿವೀಲ್ಡ್. ಎಲ್ಲ ರೀತಿಯ ಗುಟ್ಟುಗಳು ಬಯಲಿಗೆ ಬರ್ತದೆ. ದ ಮೋಟಿವ್ಸ್ ಇನ್ ಅವರ್ ಹಾರ್ಟ್, ನಮ್ಮ ಹೃದಯದ ಮನೋಭಾವಗಳೇನಂಥದ್ದು ಅವೆಲ್ಲವನ್ನು ಸಹ ಬಯಲಿಗೆ ತಂದು ಆತನು ಆ ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್, ಕರ್ತನ ನ್ಯಾಯಸ್ಥಾನದಲ್ಲಿ ನಾವು ಯಥಾಸ್ಥಿತಿಯಲ್ಲಿ ನಾವು ನಿಂತ್ಕೊಳ್ಬೇಕಾಗುತ್ತೆ. ಯಾರು ತಪ್ಪಿಸ್ಕೊಳ್ಳೋಕ್ಕಾಗುದಿಲ್ಲ. ಪ್ರೇರೆ ನನ್ನ ಜೀವಿತಗಳಲ್ಲಿ ಲೆಟ್ ಅಸ್ ಟೇಕ್ ದಿಸ್ ಟು ಹಾರ್ಟ್. ಗಾಡ್ ಇಸ್ ಆಲ್ ನೋಯಿಂಗ್. ನೋ ಮ್ಯಾಟರ್ ವಾಟ್ ವಿ ಆರ್ ಡೂಯಿಂಗ್, ಈವನ್ ಇನ್ ಅವರ್ ಹಾರ್ಟ್, ಇನ್ ಅವರ್ ಥಿಂಕಿಂಗ್, ಗಾಡ್ ನೋಸ್. ದೇವರು ಎಲ್ಲವನ್ನು ಸಹ ಆತನು ಬಲ್ಲವನಾಗಿದ್ದಾನೆ ಎಂಬಂತ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದೆ. ಮುಂದಕ್ಕೆ ನಾವು ಬರುವಾಗ, ಎನಿಮೀಸ್ ಪ್ಲಾನ್ ಟು ಫೆಚ್ ಎಲೈಷಾ. ನಾವು ಈಗ ಒಂದು ಪ್ಲಾನ್ ಫೇಲ್ ಆಯಿತು ಅರಾಮ್ ಅರಸನಿಗೆ. ಏನು ಪ್ಲಾನ್ ಅದು? ಇಸ್ರಾಯೇಲ್ ಅರಸನು ಸಿಕ್ಕಿ ಹಾಕೊಳ್ಳುವಂಥ ಪ್ಲಾನ್, ಇಸ್ರಾಯೇಲರು ಅಥವಾ ಸೈನ್ಯದವರು ಸಿಕ್ಕಿ ಹಾಕೊಳ್ಳುವಂಥ ಪ್ಲಾನ್, ಅದು ಫೇಲ್ ಆಯಿತು ಎಲೀಷನಿಂದ. ಈಗ ಅದಕ್ಕೆ ಕಾರಣವಾಗಿರುವಂತ ಎಲೀಷನನ್ನು ಸೀಸ್ ಮಾಡುವಂತ, ಎಲೀಷನನ್ನು ಹಿಡಿಯುವಂತ ಒಂದು ಕಾರ್ಯಕ್ಕೆ ಈ ಅರಾಮರಿ ಅರಸನು ಕೈ ಹಾಕುವಂತ ಆಯ್ತನಾಗಿ, ಶತ್ರುವಿನ ಇವಾಗ ಅವನ ಒಂದು ಮನಸ್ಸು ಎಲ್ಲಿಗೆ ಹೋಯ್ತೀಗ? ಎಲೀಷನ ಮೇಲೆ. ಎಲೀಷನ ಹಿಡಿಯಬೇಕೆಂಬಂತ ಒಂದು ಆಲೋಚನೆ. ಅದಕ್ಕಾಗಿ ಆತನು ದೊಡ್ಡ ಒಂದು ಮಹಾ ಸೈನ್ಯವನ್ನು ಆತನು ಕಳಿಸ್ತಾನೆ. ಕ್ಯಾರಿಯಟ್ಸ್, ಹಾರ್ಸಸ್, ಕುದುರೆಗಳು, ರಾಹುತರನ್ನು ಎಲ್ಲರೂ ಸಹ ಅಲ್ಲಿ ಕಳಿಸುವಂತ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಕಥಾನಂತ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡುವಾಗ, ಆತನು ಈ ಲೋಕದಲ್ಲಿ ನರಾವತಾರ ಎತ್ತಿ ಬಂದಾಗ ಸೇಟನ್ ಅಟ್ಯಾಕ್ಟ್ ಹಿಮ್, ಇಸ್ ಇಟ್ ನಾಟ್? 2 ವರ್ಷದ ಗಂಡು ಕೂಸನ್ನೆಲ್ಲ ಕೊಲಿಸಬೇಕು, ಸೊ ದಟ್ ಐ ಕ್ಯಾನ್ ಎಲಿಮಿನೇಟ್ ಕ್ರೈಸ್ಟ್ ಎಂಬಂತ ಒಂದು ಆಲೋಚನೆ ಯಾರ್ದು? ಸೈತಾನ. ಹೆರೋದನ ಮುಖಾಂತರವಾಗಿ ಅದನ್ನು ಮಾಡಿದಂಥ ಒಂದು ಸಂಗತಿಯನ್ನು ನೋಡುವಂತ. ನಂತರ ಆ ಒಂದು ಮಿನಿಸ್ಟ್ರಿ ಟೈಮಲ್ಲಿ ಕಥಾನಂತ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿದ್ದಾಗ, ಈ ಟೆಂಪ್ಟೆಡ್, ಆತಗೆ ಶೋಧನೆಯನ್ನು ಆತ ಬರಮಾಡಿದ. ಆ ಶೋಧನೆಗಳಲ್ಲಿ ಆತ ಬಿದ್ದು ಹೋಗ್ಬೋದು ಎಂಬುದಾಗಿ ಆತನು ನೆನೆಸಿ ಅನೇಕ ಒಂದು ಶೋಧನೆಗಳನ್ನು ಆತನು, ಬಟ್ ಈಗ ನಾವು ನೋಡ್ತಾ ಬಂದ ಹಾಗೆ ಆತನಲ್ಲಿ ಯಾವ ಪಾಪವೂ ಇಲ್ಲ, ಆತನಲ್ಲಿ ಯಾವ ಪಾಪದ ವಾಸನೆ ಇಲ್ಲ, ಪಾಪವನ್ನು ಮಾಡ್ಲಿಕ್ಕಾಗದ ಆತನು ಈಸ್ ಇಂಪೆಕಬಲ್. ಪಾಪ ಎಂಬಂಥದ್ದು ಆತನಲ್ಲಿ ಇಲ್ಲವೇ ಇಲ್ಲ. ಸೈತಾನು ಹೊರಗಿನಿಂದ ಶೋಧಿಸಿದ ಅಷ್ಟೇ, ಒಳಗಿನಿಂದ ಶೋಧಿಸಕ್ಕಾಗುವುದಿಲ್ಲ. ಯಾಕೆ?
He does not have sin nature. ಪ್ರಿಯರೇ, ಮಾತ್ರವಲ್ಲ, ಆತನು ಕಲ್ವಾರಿ ಕ್ರೂಜೆ ಹೋಗುವಂತ ಸಮಯದಲ್ಲಿ ಇನ್ ಆರ್ಡರ್ ಟು ಸೀಸ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕಥಾನಂತ ಯೇಸು ಹಿಡಿಯಬೇಕೆಂಬಂತ ಉದ್ದೇಶದಿಂದ ನಾವು ಒಂದು ವೇಳೆ 26ನೇ ಅಧ್ಯಾಯ ಮತ್ತಾಯ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬಂದ್ರೆ ಅಲ್ಲಿ ಅನೇಕ ಮಲ್ಟಿಟ್ಯೂಡ್ಸ್, ಜನ ಸಂದಡಿ, ಗುಂಪು ಕತ್ತಿಗಳನ್ನು, ದೊಣ್ಣೆಗಳನ್ನು ಹಿಡ್ಕೊಂಡು ಯೇಸು ಸ್ವಾಮಿ ಹಿಡಿಯೋದಕ್ಕೆ ಬರ್ತಾರೆ. ಕತ್ತಿಗಳನ್ನು, ದೊಣ್ಣೆಗಳನ್ನು ಎತ್ಕೊಂಡು ಯೇಸು ಸ್ವಾಮಿ ಹಿಡಿಯೋದಕ್ಕೆ ಬರುವಂತ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಯೇಸು ಸ್ವಾಮಿ ಹೇಳ್ತಾನೆ, ಕಳ್ಳನನ್ನು ಹಿಡಿಯೋದಕ್ಕೆ ಬಂದಕ್ಕೆ ಬರ್ದಿದ್ರಲ್ಲ. ಆಮೇಲೆ ಆತ ಹೇಳುವಂತ ಮಾತು, ಇವೆಲ್ಲವೂ ಸಹ ದೇವರ ವಾಕ್ಯ ನೆರವೇರೋದಕ್ಕಾಗಿ, ಇವೆಲ್ಲವೂ ಸಹ ಎವ್ರಿಥಿಂಗ್ ಈಸ್ ಡನ್ ಟು ಫುಲ್ಫಿಲ್ ದ ಸ್ಕ್ರಿಪ್ಚರ್ಸ್. ದೇವರ ವಾಕ್ಯ ನೆರವೇರಬೇಕಾಗಿತ್ತು, ತಂದೆಯ ಚಿತ್ತ ನೆರವೇರಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಕಥಾನಂತ ಯೇಸು ಕ್ರಿಸ್ತನು ಎಲ್ಲಾ ಸಂಗತಿಗಳನ್ನು ಆತ ಸಹಿಸಿಕೊಂಡು ಮುಂದೆ ಹೋಗುವಂತ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಎಲೀಷನಿಗೆ ಈಗ ಆತನ ಮುತ್ತುವಂತ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ದೇ ಪ್ಲಾನ್ ಟು ಸೀಸ್ ಎಲೈಷಾ. ಈ ಒಂದು ಸಮಯದಲ್ಲಿ ಆದಂತ ಒಂದು ಸನ್ನಿವೇಶ ನೋಡುವಾಗ, 15ನೇ ವರ್ಷ ಬರುವಾಗ, ಎನಿಮಿ ಬ್ರಿಂಗ್ಸ್ ಫಿಯರ್ ಟು ಎಲೈಷಾಸ್ ಸರ್ವ್. ಒಂದು ಭಯವನ್ನು ಹುಟ್ಟಿಸುವಂತ ಒಂದು ವಾತಾವರಣ. ಪ್ರಿಯರೇ, ಈ ಭಯ ಸೈತಾನು ಯಾಕೆ ಭಯ ತರ್ತಾನೆ ಗೊತ್ತುಂಟ? ಟು ಕಂಟ್ರೋಲ್ ಅಸ್. ಫಿಯರ್ ಆಫ್ ದ ಫ್ಯೂಚರ್, ಫಿಯರ್ ಆಫ್ ಅವರ್ ಕೆರಿಯರ್, ಫಿಯರ್ ಆಫ್ ಜಾಬ್, ಫಿಯರ್ ಆಫ್ ಮೆನಿ ಥಿಂಗ್ಸ್, ವರೀಸ್. ಅನೇಕ ಚಿಂತೆಯ ಸಂಗತಿಗಳು ನಮ್ಮ ಜೀವಿತ ತರುವಂತನಾಗಿದೆ. ವಾಟ್ ಇಫ್ ಎಂಬುದಾಗಿ ಅವನು ಅನೇಕ ರೀತಿಯಲ್ಲಿ ಆತನು ಭಯವನ್ನು ತರಿಸುವಂತನಾಗಿದ್ದಾನೆ. ಇಟ್ಸ್ ಎ ಫೈರಿ ಡಾರ್ಟ್ ಆಫ್ ಸೇಟನ್. ಸೈತಾನ ಒಂದು ಅಗ್ನಿ ಬಾಣ. ಫಿಯರ್, ವರಿ, ಫಿಯರ್, ಆಂಕ್ಷಿಯಸ್ನೆಸ್, ಡಿಸಪಾಯಿಂಟ್ಮೆಂಟ್ಸ್, ಆಶಾಭಂಗವಾದಂಥ ಒಂದು ಸಂಗತಿ, ಡಿಪ್ರೆಷನ್ಸ್, ಇವೆಲ್ಲವೂ ಸಹ ಸೈತಾನು ತರುವಂಥ ಅಗ್ನಿ ಬಾಣಗಳು. ಈ ಅಗ್ನಿ ಬಾಣಗಳನ್ನು ನಮ್ಗೆ ಸಾಯಿಸಬೇಕಾದ್ರೆ ಒಂದೇ ಒಂದು ಅಸ್ತ್ರ ದೇವರು ಕೊಟ್ಟಿರೋದು ಯಾವುದು? ನಂಬಿಕೆ ಎಂಬಂತ ಗುರಾಣಿ. ನೀವು ನಂಬಿಕೆ ಎಂಬಂತ ಗುರಾಣಿಯನ್ನು ಹಿಡಿದುಕೊಳ್ಳ್ರಿ, ಆಗ ಕೆಡುಕನ ಅಗ್ನಿ ಬಾಣಗಳೆಲ್ಲ ಆರಿಸುವುದಕ್ಕೆ ಶಕ್ತರಾಗಿ. ಓನ್ಲಿ ಫೇತ್ ಇನ್ ದ ಸನ್ ಆಫ್ ಗಾಡ್, ಫೇತ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್ can make us be fearless. ಪ್ರಿಯರೇ, ಸೈತಾನನಿಗೆ ಅನೇಕ ರೀತಿಯ ಒಂದು ಡಿವೈಸಸ್ ಉಂಟು. ಫಿಯರನ್ನು ಆತ ತರುವಂತನಾಗಿ, ವರಿಯನ್ನು ತರುವಂತನಾಗಿದ್ದಾನೆ. ಅನೇಕ ಸಾರಿ ನಮಗೆ ಅನೇಕ ರೀತಿ ಲ್ಯೂರ್ಮೆಂಟ್, ನಮಗೆ ಅಟ್ರಾಕ್ಷನ್ಸ್ ಅನ್ನು ತರುವಂತನಾಗಿದ್ದಾನೆ. ಅನೇಕ ರೀತಿಯಲ್ಲಿ ಆತನು ನಮ್ಮ ಜೀವಿತಗಳಲ್ಲಿ ಸಂಗತಿಗಳನ್ನು ಆತ ತರುವಂತನಾಗಿದ್ದಾನೆ. ಮುಂಜಾನೆ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ಸೈತಾನು ಯಾವ ರೀತಿಯ ಒಂದು ಸಂಗತಿಗಳಲ್ಲಿ ನಮ್ಮನ್ನು ಹಿಡಿದುಕೊಳ್ತಾ ಇದ್ದಾನೆ? ಇನ್ ವಾಟ್ ವೇಸ್ ಈಸ್ ಕ್ಯಾಪ್ಚರಿಂಗ್ ಅಸ್? ಇಸ್ ಇಟ್ ಇನ್ ಫಿಯರ್, ಆಂಕ್ಷಿಯಸ್ನೆಸ್, ಆರ್ ಎನಿ ಕೈಂಡ್ ಆಫ್ ಟ್ರ್ಯಾಪ್ಸ್? ಅನೇಕ ರೀತಿಯ ಒಂದು ತಂತ್ರೋಪಾಯಗಳಿಂದ, ಆಶೆ ಎಂಬಂಥ ಒಂದು ಸಂಗತಿಗಳು, ಇದರಿಂದ ನಮ್ಮನ್ನು ಬಿಡಿಸ್ತಾ ಇದ್ದಾನೋ? UK ಒಬ್ಬ ಯವನಸ್ಥ ಹುಡುಗಿ, ಬೆಲ್ಲ ಎಂಬಂಥ ಹುಡುಗಿ. ಆ ಬೆಲ್ಲ ಎಂಬಂಥ ಹುಡುಗಿ ಅವರ ಮನೆಯಲ್ಲಿ ಅವರೊಬ್ಬಳೇ ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ದು. ಶಿ ವಾಸ್ ದ ಓನ್ಲಿ ಒನ್ಸ್ ಹೂ ವಾಸ್ ಸೇವ್ಡ್ ಬೈ ದ ಗ್ರೇಸ್ ಆಫ್ ಗಾಡ್. ದೇವರ ಒಂದು ಕೃಪೆಯಿಂದ ಒಬ್ಬಳೇ ರಕ್ಷಣೆ ಹೊಂದಿದ್ದಾಳೆ. ಮನೆಯವರು ಯಾರು ಸಹ ರಕ್ಷಣೆ ಹೊಂದಿಲ್ಲ. ಆಗ ಅವ್ರು ಏನು ಮಾಡ್ತಾರೆ ಎಂಬುದಾಗಿರುವಾಗ ಅವ್ರನ್ನ ಬಹಳವಾಗಿ ಚಿತ್ರಹಿಂಸೆ ಕೊಡ್ತಾರೆ. ಬಹಳ ಹಿಂಸೆ, ಬಹಳ ರೀತಿಯಲ್ಲಿ ಅವರಿಗೆ ನೋವಾಗುವಂಥ ರೀತಿಯ ಒಂದು ಘಟನೆಗಳು ಅವರ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ಬಟ್ ಶಿ ಹ್ಯಾಡ್ ಫೇತ್ ಇನ್ ಗಾಡ್. ದೇವರ ಬಳಿಯಲ್ಲಿ ಬಹಳವಾದಂಥ ಅಚಲವಾದಂಥ ಒಂದು ನಂಬಿಕೆಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಶಿ ಇಸ್ ಕ್ಲಿಂಗಿಂಗ್ ಆನ್ ಟು ದ ಲಾರ್ಡ್. ಅವರು ಮನೆಯಿಂದ ಆಚೆ ಹಾಕ್ತಾರೆ, ಅವರ ಮನೆಯಿಂದ ಒದ್ದು ಓಡಿಸುವಂತರಾಗಿರ್ತಾರೆ. ನೀನು ಇಲ್ಲಿರಬೇಡ, ಅವ್ರು ಯೇಸು ಸ್ವಾಮಿ ನಂಬುದಾದ್ರೆ ನೀನು ಇರಬೇಡ ಎಂಬುದಾಗಿ ಅವರು ಹೊರಗೆ ಹಾಕುವಂತರಾಗಿದ್ದಾರೆ. ಹಾಗೂ ಹೊರಗೆ ಹೋಗ್ತಾಳೆ. ಯೇಸು ಸ್ವಾಮಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವರೊಬ್ಬಳೇ ದೇವರಿಗೋಸ್ಕರವಾಗಿ ನಿಲ್ಲುವಂಥ ರೀತಿಯಲ್ಲಿ ಅವರು ಮುಂದುವರಿತಾ ಇರ್ತಾಳೆ. ಅನೇಕ ಕಾಲಕ್ರಮೇಣವಾಗಿ ಈ ಒಂದು ಸಂಗತಿ ಸಂಭವಿಸುವಾಗ ಸೇಟನ್ ವಾಸ್ ಫ್ರಸ್ಟ್ರೇಟೆಡ್. ಯಾಕೆ? ಅನೇಕ ಭಯದ ಸಂಗತಿಗಳನ್ನು ಆತ ತಂದ, ಹಿಂಸೆಯನ್ನು ತಂದ, ಆದರೆ ಏನು ವರ್ಕೌಟ್ ಆಗಲಿಲ್ಲ. ನಥಿಂಗ್ ಹ್ಯಾಪೆಂಡ್. ಶಿ ವಾಸ್ ಗ್ರೋಯಿಂಗ್ ಇನ್ ದ ಲಾರ್ಡ್.
ಸೊ Satan change his plan now. ಸೈತಾನಿಗೆ ಅನೇಕ ರೀತಿಯ ಅಸ್ತ್ರಗಳು ಉಂಟು. ಈಗ ಮನೆಯವರು ಅನೇಕ ಸಮಯದ ಆದಮೇಲೆ ಮನೆಯವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮನೆಯವರು ಕಾಂಟ್ಯಾಕ್ಟ್ ಮಾಡಿ, ನಾವು ನಿನ್ನ ಭಾಳವಾಗಿ ಪ್ರೀತಿ ಮಾಡ್ತೇವೆ, ಏನೋ ಆಗಿದ್ದಾಗೋಯ್ತು, ನಿನ್ನ ನಾನು ಪ್ರೀತಿಸ್ತೇವೆ, ನಿನ್ನ ಇಷ್ಟ ಬಂದಂಗೆ ಇರು, ನಮ್ಮ ಮನೆಗೆ ಬಾ ಎಂಬುದಾಗಿ ಅವನು ಕರ್ಕೊಂಡು ಬರ್ತಾರೆ. ನೀನು ಬೈಬಲ್ ಓದ್ಕೋ, ಪ್ರೇಯರ್ ಮಾಡು, ನೀನು ಚರ್ಚ್ಗೆ ಹೋಗು, ಅಥವಾ ನೀನು ಹೇಗಾದರೂ ಇರು, ನಾವು ನಿನ್ನ ವಿಷಯಕ್ಕೆ ನಾವು ಬರುವುದಿಲ್ಲ ಎಂಬುದಾಗಿ ಹೇಳಿ ಅವನನ್ನು ಬಹಳವಾದಂಥ ಪ್ರೀತಿ, ವಾತ್ಸಲ್ಯ, ಅನೇಕ ಸಂಗತಿಗಳನ್ನು ಅವರಿಗೆ ತೋರಿಸ್ತಾರೆ. ಬರಬರ್ತಾ ಅವರ ಒಂದು ವ್ಯಾಮೋಹ, ಪ್ರೀತಿ, ಅವೆಲ್ಲ ಸಂಗತಿಯಿಂದ she just deviated from the Lord. ದೇವರಿಗೆ ಕೊಡುವಂಥ ಒಂದು ಸ್ಥಾನ, ದೇವರಿಗೆ ಕೊಡುವಂಥ ಒಂದು ಪ್ರೀತಿ, ದೇವರಿಗೆ ಕೊಡುವಂಥ ಒಂದು ದ ಫಸ್ಟ್ ಪ್ಲೇಸ್, ಅದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಬರ್ತದೆ ಜೀವಿತ. ಆ ರೀತಿಯಾಗಿ ಅವರು ವಾತ್ಸಲ್ಯ, ಪ್ರೀತಿಯನ್ನು ತೋರಿಸುವಂಥ ಒಂದು ಸಂಗತಿ ಅವರ ಜೀವಿತದಲ್ಲಿ ನಡೆಯುತ್ತದೆ. ಆಮೇಲೆ ಒಂದು ಸಾರಿ ಅವರ ಬ್ರದರ್, ಅವರ ಅಣ್ಣ ಬಂದು ಅವ್ರಿಗೆ ಒಂದು ಚಂದವಾದಂಥ ಡ್ರೆಸ್ಸನ್ನು ಅಂತ ತೆಗೆದುಕೊಳ್ತಾನೆ, ಫ್ಯಾಷನಬಲ್ ಡ್ರೆಸ್, ವರ್ಲ್ಡ್ಲಿ ಡ್ರೆಸ್ ಅಂತ ತೆಗೆದುಕೊಳ್ತಾನೆ, ಗಿಫ್ಟ್ ಆಗಿ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾನೆ. ಅವ್ರಿಗೆ ರಿಫ್ಯೂಸ್ ಮಾಡೋದಕ್ಕಾಗಲಿ, ಯಾಕಂದರೆ ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ, ಹೇಗೆ ನಾನು ರಿಫ್ಯೂಸ್ ಮಾಡಲಿ? ಅದನ್ನು ತೆಗೆದುಕೊಳ್ತಾಳೆ, ಅದನ್ನು ಹಾಕ್ತಾಳೆ, ಬಹಳವಾಗಿ ಆ ರೀತಿಯಲ್ಲಿ ಎಲ್ಲ ಅವರ ಫ್ರೆಂಡ್ಸ್ ಎಲ್ಲ ಬಂದು ಅವಳನ್ನ ಅಡ್ಮೈರ್ ಮಾಡ್ತಾರೆ. ಓ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ, ಎಷ್ಟು ಸುಂದರವಾಗಿದೆಯಾ ಎಂಬುದಾಗಿ ಅವಳನ್ನು ಎತ್ತಿ ಅವಳು ಬಹಳವಾದ ರೀತಿಯಲ್ಲಿ ಅವಳಿಗೆ ಅನೇಕ ಸಂಗತಿಗಳನ್ನು ತಿಳಿಸಿ, ಸ್ಲೋಲಿ ಶಿ ಈಸ್ ಡ್ರಿಫ್ಟಿಂಗ್ ಅವೇ ಫ್ರಮ್ ದ ಲಾರ್ಡ್. ದೇವರಿಂದ ಸ್ವಲ್ಪ ಸ್ವಲ್ಪವಾಗಿ ದೂರವಾಗುವುದಕ್ಕೆ ಪ್ರಾರಂಭ ಆಗ್ತದೆ. ವರ್ಲ್ಡ್ನೆಸ್ ಆಕ್ಯುಪೈಸ್ ಹರ್ ಮೋರ್ ಅಂಡ್ ಮೋರ್. ಅಲ್ಲಿ ಪ್ರಪಂಚದ ಸಂಗತಿಗಳು, ಆ ಒಂದು ಲೌಕಿಕವಾದ ಸಂಗತಿಗಳು, ಅಟ್ರಾಕ್ಷನ್ಸ್ ಆಫ್ ದಿಸ್ ವರ್ಲ್ಡ್ ಸ್ವಲ್ಪವಾಗಿ ಅವ್ರು ಬದುಕು ಪ್ರಾರಂಭ ಆಗ್ತದೆ. ಒಂದು ದಿನ ಅವ್ರ ಅಣ್ಣ ಹೇಳ್ತಾನೆ, ಲೆಟ್ಸ್ ಗೋ ಟು ಪಿಕ್ನಿಕ್ ಹೋಗೋಣ ಬಾ ಎಂಬುದಾಗಿ ಹೇಳ್ತಾರೆ. ಶಿ ಕುಡ್ ನಾಟ್ ರೆಫ್ಯೂಸ್. ಯಾಕೆ? ತುಂಬ ಪ್ರೀತಿ ಮಾಡ್ತಾ ಇದ್ರೆ ನಾನು ತಿರಸ್ಕಾರ ಮಾಡಲಿ? Earlier she would have refused even the dress and the picnic, everything she would have refused. Now she is not refusing. ಅವಳು ಪಿಕ್ನಿಕ್ ಹೋಗ್ತಾಳೆ, ಫ್ರೆಂಡ್ಸ್ ಜೊತೆ ಸೇರ್ತಾಳೆ, ಅಲ್ಲಿ ಎಂಜಾಯ್ ಮಾಡುವಂಥ ಒಂದು ಸನ್ನಿವೇಶ. She went to a place of temptations and she succumbed to temptation. ಅಲ್ಲಿ ಶೋಧನೆಗೆ ಅವಳು ಬಿದ್ದು ಹೋಗುವಂಥ ಸ್ಥಿತಿ. She did not have power to flee from that place. Why? ಯಾಕೆ ಹೀಗಾಯ್ತು? ಪ್ರೇರೆ, ಸೈತಾನನು ಒಂದು ವೇಳೆ ಆತನು ಒಂದು ಸಂಗತಿಯಿಂದ ಆತನು ನಮ್ಮನ್ನು ಆಕ್ರಮಿಸದೆ ಹೋದರೆ ಇನ್ನೊಂದು ಸಂಗತಿಯನ್ನು ಆತ ತರ್ತಾನೆ. ನಮ್ಮ ವೀಕೆಸ್ಟ್ ಪಾಯಿಂಟ್ ಎಲ್ಲಿ ಎಂಬುದಾಗಿ ಆತನ ಹುಡುಕಿ ಅದನ್ನೇ ಆತನ ತರುವಂತನಾಗಿರ್ತಾನೆ. ಲೆಟ್ಸ್ ಬಿ ಕೇರ್ಫುಲ್ ಯಂಗ್ಸ್ಟರ್ಸ್, ಅನೇಕ ಯವನಸ್ಥರು ಇದ್ದೀರಿ. ಲೆಟ್ಸ್ ಬಿ ಕೇರ್ಫುಲ್ ಅಬೌಟ್ ದ ಡಿವೈಸಸ್ ಆಫ್ ಸೇಟನ್, devil. The time you spend in mobile can be an invitation to temptations. ನೀವು ಮೊಬೈಲ್ ಮೇಲೆ ಅಲ್ಲ ಇಂಟರ್ನೆಟ್ ಅಲ್ಲಿ ಕಲಿಯುವಂಥ ಒಂದು ಸಮಯ, ಯು ಮೈಟ್ ಬಿ ಇನ್ವೈಟಿಂಗ್ ಟೆಂಪ್ಟೇಷನ್ಸ್ ಟು ಯುವರ್ ಸೆಲ್ಫ್. ಶೋಧನೆಯನ್ನು ಆಹ್ವಾನಿಸುವಂಥ ರೀತಿಯಲ್ಲಿ ನಿಮ್ಮ ಜೀವಿತಗಳು ಇರಬಹುದು. ದ ಪ್ಲೇಸಸ್ ಯು ಗೋ, ದ ಫ್ರೆಂಡ್ಸ್ ಯು ಹ್ಯಾವ್, ಬಿ ಕೇರ್ಫುಲ್. ಸೇಟನ್ ಇಸ್ ಕನ್ನಿಂಗ್. ಸೈತಾನ ವಂಚಕನಾಗಿದ್ದಾನೆ, ಆತನ ವಂಚಿಸುವಂತವನು ಆತನಾಗಿದ್ದಾನೆ. ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್. ಒಂದೇ ದಿನದಲ್ಲಿ ಅದು ಆಗುವುದಿಲ್ಲ. ಕ್ರಮೇಣ, ಸ್ಟೆಪ್ ಬೈ ಸ್ಟೆಪ್ ಯು ವಿಲ್ ಗೋ ಟು ಎ ಪ್ಲೇಸ್ ವೇರ್ ಯು ಕೆನಾಟ್ ಕಮ್ ಔಟ್. ಅಡಿಕ್ಟೆಡ್. ಅದರಲ್ಲಿ ಸುಳಿಯಲ್ಲಿ ಸಿಕ್ಕಿ ಹಾಕೊಂಡು ಹೊರಬಾರದಂಥ ಸ್ಥಿತಿಯಲ್ಲಿ ನಾವು ಹೊರುವಂಥ ಸ್ಥಿತಿ ಆಗ್ತದೆ. ಪ್ರಿಯರೇ, ಒಂದು ವೇಳೆ ಅಂಥ ಸ್ಥಿತಿ ನಿಮ್ಮದಾಗುವುದಾದರೆ ಟು ರಿಪೆಂಟ್ ಟುವರ್ಡ್ ಬಿಫೋರ್ ಗಾಡ್. ಸ್ವಾಮಿ, ನನ್ನನ್ನು ಕ್ಷಮಿಸು ಸ್ವಾಮಿ, ನಾನು ಇಂಥ ಒಂದು ಸ್ಥಿತಿಯಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ಇಂಥ ಒಂದು ಬಲೆಯಲ್ಲಿ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ, ನನಗೆ ಕ್ಷಮಿಸು ಸ್ವಾಮಿ, ನನ್ನನ್ನು ಕರುಣಿಸು ಸ್ವಾಮಿ, ನನ್ನನ್ನು ಪುನಃಸ್ಥಾಪಿಸು ಸ್ವಾಮಿ, ನನಗೆ ಬೇಕಾದಂಥ ಬಲವನ್ನು ಕೊಟ್ಟು ನಡೆಸು ಸ್ವಾಮಿ. ಆತನ ವಾಕ್ಯ ನಮಗೆ ತಿಳಿಸುವಂಥ ಒಂದು ಸಂಗತಿ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಆತನ ಮುಖಾಂತರವಾಗಿ ನಾವು ಆ ವೈರಿಯನ್ನು ಜಯಿಸಬಹುದು. ವೈರ್ಯ ಮೇಲೆ ನಾವು ಜಯವನ್ನು ಸಾಧಿಸುವಂಥ ಒಂದು ಸಂಗತಿ ಆಗ್ತದೆ. ನಮ್ಮ ಜಾನಿವಳಿಯಲ್ಲಿ ನಮ್ಮನ್ನು ಆತ್ಮಿಕ ಜೀವಿತದಲ್ಲಿ ತೆಗೆದುಕೊಂಡವರಾಗಿ ಲೆಟ್ ಅಸ್ ಬಿ ಕೇರ್ಫುಲ್ ಅಬೌಟ್ ದ ಡಿವೈಸಸ್ ಆಫ್ ಸೇಟನ್, ದ ಟ್ರಾಪ್ಸ್ ಆಫ್ ಸೇಟನ್.
ದ ವೈಲ್ಸ್ ಆಫ್ ಡೆವಿಲ್. ಆ ಒಂದು ಸಂಗತಿಯನ್ನು ನೆನೆಸಿಕೊಂಡವರಾಗಿ ನಾವು ಮುಂದೆ ಸಾಗುವಂತರಾಣ. ಈ ಮುಂದಿನ ಒಂದು ಸಂಗತಿಗಳನ್ನು ಮುಂದಿನ ಸೆಷನಲ್ಲಿ ನಾವು ನೋಡುವಂತರಾಗಿದೆ. ದೇವರು ತಾನೇ ಕೆಲವು ಆಲೋಚನೆಗಳನ್ನು ನಮ್ಮೆಲ್ಲರಿಗೆ ಆತ್ಮ ಆಶೀರ್ವದಿಸಲಿ.